ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಕರ್ಮ ಸಿದ್ಧಾಂತದ ಮೇಲೆ ನಿಂತಿರೋ ಉನ್ನತವಾದ ಶಾಸ್ತ್ರವಿದ್ಯೆ ಅನ್ನೋದು ನನ್ನ ಬಲವಾದ ನಂಬಿಕೆ. ನಮ್ಮ ಕರ್ಮ ನಮ್ಮ ಜೀವನವನ್ನ ನಿರ್ಧರಿಸುತ್ತೆ ಅನ್ನೋದೇ ಸತ್ಯ. ಇಲ್ಲಿ ಕರ್ಮ ಅಂದ್ರೆ ಕೆಟ್ಟದ್ದು ಅಥವಾ ಒಳ್ಳೆಯದು ಅಂತ ಮುದ್ರೆಯೊತ್ತೋ ಹಾಗಿಲ್ಲ. ಕರ್ಮ ಧರ್ಮಬದ್ಧವಾಗಿದ್ರೆ ಮಾತ್ರ ಅದು ಒಳ್ಳೆಯ ಕರ್ಮವಾಗಿರುತ್ತೆ. ಹಾಗೆ ಧರ್ಮ ವಿರೋಧಿಯಾಗಿದ್ರೆ ಅಥವಾ ಧರ್ಮದ ವ್ಯಾಪ್ತಿಯಿಂದ ಹೊರಗಿದ್ರೆ ಅದು ಕೆಟ್ಟ ಕರ್ಮವಾಗಿರುತ್ತೆ. ಇಂತಹ ಕರ್ಮ ಸಿದ್ಧಾಂತವೇ ನಮ್ಮ ಬದುಕಿನ ದಾರಿಯ ತಿರುವುಗಳನ್ನು ನಿರ್ಧರಿಸುತ್ತೆ. ನಮ್ಮ ಭೂಮಿಯಲ್ಲಿ ಕೋಟ್ಯಂತರ ಜನ ಇದ್ದಾರೆ. ಅವರನ್ನೆಲ್ಲ 12 ರಾಶಿಗಳಿಗೆ ಸೀಮಿತಗೊಳಿಸಿ ಕೇವಲ 12 ಬಗೆಯ ಜನ ಮಾತ್ರ ಇದ್ದಾರೆ ಅನ್ನೋದು ಮೂರ್ಖತನ. 12 ರಾಶಿಗಳು, 12 ಲಗ್ನಗಳು, 27 ನಕ್ಷತ್ರಗಳು, 9 ಗ್ರಹಗಳು, 12 ಮಾಸಗಳು, 7 ವಾರಗಳು, 24 ಗಂಟೆಗಳು, ತಿಥಿ, ಹೋರ ಮುಂತಾದ ನೂರಾರು ವಿಷಯಗಳು ಜ್ಯೋತಿಷ್ಯದಲ್ಲಿದೆ. ಈ ಎಲ್ಲ ಕಾಂಬಿನೇಷನ್ ನಮ್ಮ ಭೂಮಿಯ ಜನಸಂಖ್ಯೆಗಿಂತ ಕೋಟಿ ಪಟ್ಟು ಹೆಚ್ಚಾಗಿರುತ್ತೆ. ಈ ಭೂಮಿಯಲ್ಲಿ ಯಾವೊಬ್ಬ ಮನುಷ್ಯನ ಜೀವನವೂ ಇನ್ನೊಬ್ಬ ಮನುಷ್ಯನ ಜೀವನದಂತೆ ಇರೋದಿಲ್ಲ. ಹಾಗೆ ಯಾರೊಬ್ಬರ ಜಾತಕ ಕೂಡ ಇನ್ನೊಬ್ಬರ ಜಾತಕದ ಹಾಗೆ ಇರೋದಿಲ್ಲ. ಅಕಸ್ಮಾತ್ ಒಂದೇ ದಿನದಲ್ಲಿ, ಒಂದೇ ಸಮಯದಲ್ಲಿ, ಒಂದೇ ಸ್ಥಳದಲ್ಲಿ ಜನಿಸಿದ್ರೆ ಮಾತ್ರ ಆ ಇಬ್ಬರ ಜಾತಕಗಳು ಮಾತ್ರ ಒಂದೇ ರೀತಿ ಇರಬಹುದಷ್ಟೇ. ಆದರೆ ಅವರಿಬ್ಬರ ಜೀವನ ಮಾತ್ರ ಒಂದೇ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ನೋಡೋದಕ್ಕೆ ಅಚ್ಚೊತ್ತಿದ ಹಾಗಿರೋ ಇಬ್ಬರು ಅವಳಿ ಜವಳಿ ವ್ಯಕ್ತಿಗಳು ಕಣ್ಣಿಗೆ ಒಂದೇ ರೀತಿ ಕಾಣಿಸಿದ್ರೂ ಕೂಡ ಅವರ ಫಿಂಗರ್ ಪ್ರಿಂಟ್, ಅವರ ಕೈ ಬೆರಳು ಅಚ್ಚುಗಳು ಹೇಗೆ ಬೇರೆ ಬೇರೆಯಾಗಿರುತ್ತೋ ಹಾಗೆ ಅವರ ಜೀವನ ಕೂಡ ಒಂದೇ ರೀತಿ ಇರೋದಿಲ್ಲ. ಒಂದೇ ರೀತಿ ಜಾತಕ ಇದ್ದ ಮೇಲೆ ಜೀವನ ಕೂಡ ಅದೇ ರೀತಿ ಇರಬೇಕಲ್ಲ. ಅದನ್ನೇ ನಾನು ಹೇಳಿದ್ದು, ಇದೇ ಕರ್ಮ ಸಿದ್ಧಾಂತ. ಈ ಕರ್ಮ ಅನ್ನೋದು ಭೂತ, ಭವಿಷ್ಯ, ವರ್ತಮಾನದಲ್ಲಿ ನಾವು ಮಾಡಬಹುದಾದ ಕರ್ಮಕ್ಕನುಸಾರವಾಗಿ ನಿರಂತರವಾಗಿ ನಮ್ಮ ಬದುಕಿನ ಮೇಲೆ ಪರಿಣಾಮ ಬೀರಬಹುದಾದ ಅಗೋಚರ ಶಕ್ತಿ ಅಂತ ಹೇಳ್ಬೋದು. ಜಾತಕದಲ್ಲಿ 12 ಮನೆಗಳಿದೆ. ಅವುಗಳಲ್ಲಿ 2ನೇ ಮನೆ, 3ನೇ ಮನೆ, 6ನೇ ಮನೆ, 10ನೇ ಮನೆ ಮತ್ತು 11ನೇ ಮನೆ, ಇವುಗಳನ್ನ ಗ್ಯಾದರಿಂಗ್ ಹೌಸ್ ಅಂತ ಕರೀತಾರೆ. ಅಂದ್ರೆ ಈ ಮನೆಗಳ ಫಲವನ್ನ ನಮ್ಮ ಈ ಜನ್ಮದ ಕರ್ಮದ ಮೂಲಕ, ನಮ್ಮ ಪ್ರವೃತ್ತಿ ಹಾಗೂ ಪ್ರಯತ್ನದ ಮೂಲಕ ಪಡ್ಕೋಬಹುದು. ಅಂದ್ರೆ ನಮ್ಮಿಂದ ಏನು ಮಾಡೋದಕ್ಕೆ ಸಾಧ್ಯವೋ ಅದನ್ನ ಮಾಡೋ ಮೂಲಕ ಈ ಮನೆಗಳ ಪ್ರಯೋಜನವನ್ನ, ಈ ಮನೆಗಳು ಕೊಡುವ ಫಲವನ್ನ ನಾವು ಹೆಚ್ಚಿಸ್ಕೊಳ್ಬಹುದು. ಹಾಗೆ 5 ಮತ್ತು 9ನೇ ಮನೆಗಳು ನಮಗೆ ಪೂರ್ವ ಪುಣ್ಯ ಸ್ಥಾನ ಅಂತ ಕರೆಯಲಾಗುತ್ತೆ. ಈ 2 ಮನೆಗಳು ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯ ಕರ್ಮಗಳ ಆಧಾರದ ಮೇಲೆ ನಮಗೆ ಫಲವನ್ನ ಕೊಡುತ್ತೆ ಅನ್ನೋದು ಶಾಸ್ತ್ರಗಳ ಮಾತು. ನಮ್ಮ ಹಿಂದಿನ ಜನ್ಮದ ಕರ್ಮಫಲ ನಮ್ಮ ಬದುಕನ್ನ ಹೇಗೆ ಬದಲಾಯಿಸುತ್ತೋ ಹಾಗೆ ಈ ಜನ್ಮದ ಕರ್ಮ ಕೂಡ ನಮ್ಮ ಬದುಕನ್ನ ಬದಲಾಯಿಸುತ್ತೆ ಅನ್ನೋದು ಅಷ್ಟೇ ವಾಸ್ತವ. ಹೇಳಿದ್ನಲ್ಲ, ಈಗ ನಿಮಗೆ ಅರ್ಥವಾಗಿರಬಹುದು. ಒಂದೇ ರೀತಿ ಇರೋ ಜಾತಕ ಅಂದ್ರೆ ಒಂದೇ ದಿನ, ಒಂದೇ ಸ್ಥಳ, ಒಂದೇ ಸಮಯಕ್ಕೆ ಜನಿಸಿದ ವ್ಯಕ್ತಿಗಳ ಜೀವನ ಯಾಕೆ ಬೇರೆ ಬೇರೆ ಆಗಿರುತ್ತೆ ಅನ್ನೋದಕ್ಕೆ ಉತ್ತರ ಸಿಕ್ಕಿರಬಹುದು. ಸಮಯ ಅದಲು ಬದಲಾದ್ರೆ, ಲಗ್ನವೋ ಅಥವಾ ಹೋರ ಬದಲಾದ ಮೇಲೆ ಜನಿಸಿದ್ರಂತೂ ಜಾತಕದಲ್ಲಿ ಕೂಡ ಬದಲಾವಣೆ ಇದ್ದೇ ಇರುತ್ತೆ. ಇನ್ನು 12 ರಾಶಿಗಳು ಕೋಟಿ ಜನರ ಬದುಕನ್ನ ಹೇಗೆ ನಿರ್ಧರಿಸುತ್ತೆ ಅಂದ್ರೆ ಅಲ್ಲಿ ಲಗ್ನಗಳು ಬೇರೆ, ನಕ್ಷತ್ರಗಳು ಬೇರೆ, ನಕ್ಷತ್ರ ಪಾದಗಳು ಬೇರೆ, ಮನೆಗಳು ಬೇರೆ, ಉಳಿದ ಗ್ರಹಗಳ ಸ್ಥಿತಿ ಕೂಡ ಬೇರೆಯಾಗಿರೋದ್ರಿಂದ ಸಹಜವಾಗಿಯೇ ಅವರೆಲ್ಲರ ಜೀವನ ಬೇರೆನೇ ಆಗಿರುತ್ತೆ. ಇನ್ನೂ ಒಂದು ವಿಷಯ ಏನು ಅಂದ್ರೆ ಈ ಗ್ರಹ, ಮನೆ ಅಥವಾ ಲಗ್ನಗಳು ನಮ್ಮ ಬದುಕನ್ನ ನಿರ್ಧರಿಸೋದಿಲ್ಲ. ಅಂದ್ರೆ ನಮ್ಮ ಜಾತಕದಲ್ಲಿ ಯಾವುದೋ ಒಂದು ಗ್ರಹ ಯಾವುದೋ ಒಂದು ಮನೆಯಲ್ಲಿದೆ ಅನ್ನೋ ಕಾರಣಕ್ಕೆ ನಮ್ಮ ಜೀವನದಲ್ಲಿ ಈ ರೀತಿಯ ಘಟನೆಗಳು ನಡೆಯೋದಿಲ್ಲ. ಆ ಗ್ರಹ ಆ ಸ್ಥಾನದಲ್ಲಿದ್ದಾಗ ನಾವು ಜನಿಸಬೇಕಾದ ಕರ್ಮವನ್ನ ನಾವು ಮಾಡಿರೋದ್ರಿಂದ ನಾವು ಅಂತಹ ಸಮಯಕ್ಕೆ ಜನಿಸಿರ್ತೀವಿ. ಅಂದ್ರೆ ಇಲ್ಲಿ ಗ್ರಹಗಳು ನಮ್ಮ ಬದುಕಿನ ಸಂಗತಿಗಳ ಸೂಚಕವಾಗಿರುತ್ತೆ ಅಷ್ಟೇ. ನನ್ನ ಜೀವನದಲ್ಲಿ ಇಂತಹ ಘಟನೆಗಳನ್ನು ನಾನು ಅನುಭವಿಸಬೇಕಾದ ಕಾರಣ ನಾನು ಹೀಗೆ ಜನಿಸಿದ್ದೀನಿ ಅಷ್ಟೇ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನನ್ನ ಜಾತಕದಲ್ಲೂ ಕೂಡ ಈ ಒಂದು ಗ್ರಹ ಒಳ್ಳೆ ಸ್ಥಾನದಲ್ಲಿ ಇದ್ದಿದ್ರೆ ನನ್ನ ಜೀವನವೇ ಬದಲಾಗ್ತಾ ಇತ್ತು ಅಂತ ನಾನು ಪ್ರಾರಂಭದಲ್ಲಿ ಜ್ಯೋತಿಷ್ಯ ಕಲಿಯುವಾಗ ಬಹಳಷ್ಟು ಯೋಚಿಸ್ತಾ ಇದ್ದೆ. ಆದರೆ ನಾನು ಜನಿಸೋದಕ್ಕೆ ಬೇಕಾದ ನನ್ನ ಪೂರ್ವ ಕರ್ಮಗಳು ಮಾತ್ರ ನನ್ನ ಹುಟ್ಟಿನ ಸಮಯವನ್ನ ನಿರ್ಧರಿಸಿ ನನ್ನನ್ನು ಈ ಸಮಯಕ್ಕೆ ಹುಟ್ಟಿಸ್ತು ಅನ್ನೋದು ನನ್ನ ಗುರುಗಳ ಮಾರ್ಗದರ್ಶನದ ಮೂಲಕ ನನಗೆ ಅರ್ಥವಾಯಿತು. ಜ್ಯೋತಿಷ್ಯ ನಮ್ಮ ಬದುಕಿಗೆ ದಾರಿ ತೋರಿಸುವ ಬೆಳಕಷ್ಟೇ. ನಮ್ಮ ನಿರ್ಧಾರಗಳನ್ನ, ನಮ್ಮ ಬದುಕುಗಳನ್ನ ಸರಿದಾರಿಗೆ ತರೋದಕ್ಕೆ ನಾವು ಸಮರ್ಥವಾಗಿ ಉಪಯೋಗಿಸಿಕೊಳ್ಳಬೇಕಾದ ಅದ್ಭುತ ಶಾಸ್ತ್ರ.
ಆದರೆ ಟಿವಿಯಲ್ಲಿ ಯೂಟ್ಯೂಬ್ನಲ್ಲಿ ಬರೋ ಸಾವಿರಾರು ನಕಲಿ ಜ್ಯೋತಿಷ್ಯರು ನಮಗೆ ಶನಿ ದೋಷ, ರಾಹು ದೋಷ, ಕೇತು ದೋಷ, ಕುಜದೋಷ ಅನ್ನೋದನ್ನೆಲ್ಲ ಹೆದರಿಸಿ ಇದನ್ನ ರಹಸ್ಯ ಶಾಸ್ತ್ರ ಅಂತ ಬಿಂಬಿಸಿದ್ದಾರೆ ಅಷ್ಟೇ. ಜ್ಯೋತಿಷ್ಯಕ್ಕೆ ಖಂಡಿತ ಶಕ್ತಿ ಇದೆ. ನಮ್ಮ ಬದುಕಿನ ಹಲವಾರು ಘಟ್ಟಗಳನ್ನು, ನಮ್ಮ ಬದುಕಿನ ಮುಂದಿನ ತಿರುವಿನ ಎಚ್ಚರಿಕೆಗಳನ್ನು ನಮಗೆ ತಿಳಿಸೋ ಸಾಮರ್ಥ್ಯ ಖಂಡಿತ ಜ್ಯೋತಿಷ್ಯಕ್ಕಿದೆ. ಆದರೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬಳಸಿಕೊಳ್ಳೋ ಸಾಮರ್ಥ್ಯ ನಮಗೆ ಬೇಕು. ನಮ್ಮ ಹಿಂದೂ ಧರ್ಮದಲ್ಲಿ ಯಾವ ಶಾಸ್ತ್ರಗಳು, ಯಾವ ವಿದ್ಯೆಗಳು ಯಾರಿಗೂ ನಿಷಿದ್ಧ ಅಲ್ಲ. ಅದರಲ್ಲೂ ಈಗಿನ ನಮ್ಮ ಸಮಾಜದಲ್ಲಿ ಯಾವುದನ್ನ ಬೇಕಿದ್ರೂ ನಾವು ಕಲಿಯೋ ಅವಕಾಶವನ್ನು ಹೊಂದಿದ್ದೀವಿ. ಈಗಲೂ ನೋಡಿ, ಉಚಿತವಾಗಿ ₹1 ಖರ್ಚಿಲ್ಲದೆ ನನಗೆ ತಿಳಿದ, ನಾನು ಕಲಿತ ಈ ಜ್ಯೋತಿಷ್ಯ ವಿದ್ಯೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಜ್ಯೋತಿಷ್ಯ ಒಂದು ಸಮುದ್ರ. ಇದರಲ್ಲಿ ನಾವು ಎಷ್ಟು ಅಧ್ಯಯನ ಮಾಡ್ತೀವಿ ಅಷ್ಟು ಮಾತ್ರ ನಮಗೆ ಅರಿವಾಗೋದು. ನಾವು ತಿಳಿದಷ್ಟು ಮಾತ್ರ ಜ್ಯೋತಿಷ್ಯ, ಇನ್ನೇನೂ ಇಲ್ಲ ಅನ್ನೋರು ಮೂರ್ಖರಾಗ್ತಾರೆ ಅಷ್ಟೆ. ಜ್ಯೋತಿಷ್ಯ ಶಾಸ್ತ್ರವನ್ನ ಬರೆದ ಪರಾಶರರ ನಂತರ ಕೂಡ ನಮ್ಮ ಜ್ಯೋತಿಷ್ಯ ಸಾಕಷ್ಟು ಅಭಿವೃದ್ಧಿಯನ್ನ ಹೊಂದಿದೆ. ಅಂದಮೇಲೆ ಈಗಿನ ಯಾವ ಜ್ಯೋತಿಷಿ ಪರಾಶರರಿಗಿಂತ ಹೆಚ್ಚಾಗೋದಕ್ಕೆ ಸಾಧ್ಯ ಏನು? ನಮ್ಮ ಯಾವುದೇ ಶಾಸ್ತ್ರಗಳು ಇದಮಿತ್ತಂ ಅಂದ್ರೆ ಇದು ಇಷ್ಟೇ, ಇದು ಹೀಗೆ, ನೀನು ಇದನ್ನೇ ನಂಬು, ಇದನ್ನೇ ಅನುಸರಿಸು ಅಂತ ಹೇಳೋದಿಲ್ಲ. ಇದು ಹೀಗಿದೆ, ನೀನು ಮೊದಲು ಪರೀಕ್ಷಿಸು, ಪ್ರಯತ್ನಿಸು, ಸರಿ ಅನಿಸಿದ್ರೆ ನಂಬು, ತಪ್ಪಿದ್ರೆ ತಿದ್ದು ಅನ್ನೋ ಸ್ವಾತಂತ್ರ್ಯವನ್ನ ನೀಡುತ್ತೆ. ಈ ಪುಸ್ತಕದಲ್ಲಿರೋದು ಮಾತ್ರ ಸತ್ಯ, ಯಾವ ಕಾಲಕ್ಕೂ ನೀನು ಇದನ್ನೇ ಅನುಸರಿಸಬೇಕು ಅನ್ನೋದನ್ನ ನಮ್ಮ ಯಾವ ಶಾಸ್ತ್ರಗಳು ಹೇಳೋದಿಲ್ಲ. ಇದು ನಮ್ಮ ಸನಾತನ ಪರಂಪರೆಯ ಶಕ್ತಿ. ಇದು ಜ್ಯೋತಿಷ್ಯ ತರಗತಿಯ 10ನೇ ವಿಡಿಯೋ. ಪ್ರತಿ ವಿಡಿಯೋಗಳಲ್ಲಿ ಕೇವಲ ಜ್ಯೋತಿಷ್ಯದ ಬೇಸಿಕ್ ಅಂಶಗಳನ್ನು ಮಾತ್ರ ಹೇಳ್ತಿದ್ದೆ. ಆದರೆ ಈ ವಿಡಿಯೋದಲ್ಲಿ ಈ ನಮ್ಮ ಶ್ರೇಷ್ಠ ಜ್ಯೋತಿಷ್ಯ ಶಾಸ್ತ್ರದ ಅಂತರಾರ್ಥವನ್ನು ವಿವರಿಸೋ ಪ್ರಯತ್ನವನ್ನ ಮಾಡಿದ್ದೇನೆ. ನಾನು ಹೇಗೆ ಹೇಳಿದ್ನೋ, ನಿಮಗೆ ಹೇಗೆ ಅರ್ಥವಾಯಿತೋ ನನಗೆ ಗೊತ್ತಿಲ್ಲ. ಈ ದಿನ ಮಾತ್ರ ಮನಸ್ಸಿಗೆ ಅನ್ನಿಸಿದ್ದನ್ನ ಯಥಾವತ್ತಾಗಿ ಹೇಳಿದ್ದೀನಿ. ನಿಮಗೆ ಈ ವಿಷಯದ ಬಗ್ಗೆ ಏನನ್ನಿಸ್ತು ಅನ್ನೋದನ್ನ ಮುಕ್ತವಾಗಿ ಕಮೆಂಟ್ನ ಮೂಲಕ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ 2ನೇ ಹಂತಕ್ಕೆ ಕಾಲಿಡ್ತಾ ಇದ್ದೇವೆ. ಹಾಗಾಗಿ ಮೊದಲ ಎಲ್ಲ ವಿಡಿಯೋಗಳನ್ನು ಇನ್ನೊಮ್ಮೆ ಮನನ ಮಾಡಿಕೊಳ್ಳಿ ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಹೀಗಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಶ್ರೀರಾಮ್.